ಬಿಡದಿದ್ರೆ ಈಗ ಜಮೀನು ಕಿತ್ಕೊಂತಾ ಇದ್ದಾರೆ, ರೈತರದ್ದು ಕಬ್ಬಿಸ್ಕೊಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ನಾವು ಕೊಡೋದಿಲ್ಲ ಅಂತೀವಿ, ಕಿತ್ಕೋಬೇಡ್ದು, ನಾವು ಕೊಡಲ್ಲ ಅಂತ ಹೇಳ್ತೀವಿ. ಅವರು ದೊಡ್ಡ ಮಟ್ಟದಲ್ಲಿ ಅವ್ರು ದೊಡ್ಡ ಮಟ್ಟ ಇದ್ರೆ ನಾವು ಎಷ್ಟು ಕಷ್ಟ ಬೀಳ್ತಾವೆ ಅಂದ್ರೆ, ಈಗ ಮಕ್ಳು ಮರಿಗೆ ಜಮೀನು ಮನೆ ಉಳಿಸ್ಬೇಕು, ಎಲ್ಲರ ಹತ್ರ ಮರ್ಯಾದೆ ತಗೋಬೇಕು ನಾವು ಅಂದರೆ ನಾವು ಈ ಕಷ್ಟ ಬೀಳ್ತಾವೆ. ಗಲ್ಲಿಲಿ ಮಳೆ ಗಾಳಿ ಅನ್ನೋದಿಲ್ಲ, ಸೊಳ್ಳೆ ಅನ್ನೋದಿಲ್ಲ, ಭಾರಿ ಕಷ್ಟ ಬೀಳ್ತಾವೆ. ಹೊತ್ತು ಊಟ ಇಲ್ಲ, ದುಡ್ಡಿದ್ರೂ ಊಟ ಇಲ್ಲ. ಇಲ್ಲಿ ನಮ್ಗೆ ಇಡೀ ಸಲ್ತು ಹಂಗಿವಿ ಜೀವನ ಮಾಡ್ತಾವೆ. ಯಾಕೆ? ಮಕ್ಕಳು ಮರಿ ಚೆನ್ನಾಗಿರ್ಬೇಕು, ಗಂಡು ಮಕ್ಕಳು ಇರ್ತವೆ, ಅವು ಮುಂದೆ 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 ಒಂದೊಂದು ದಾರಿ ಕಂಡು ಅವಕ್ಕೆ ಮರ್ಯಾದೆ ಸಿಗಬೇಕು. ಇಂಥವ್ರ ಮಕ್ಕಳು ಅವ್ರಮ್ಮ ನಮ್ಮ ಮನೆಗೆ ಬಂದ್ಲು, ಮಕ್ಕಳು ಮಾಡಿದ್ಲು, ಮಾರಿಸ್ಕೊ ತಿಂದ್ಲು, ಅದು ಇದು ಮಾಡಿದ್ಲು ಅಂತ ಹೇಳ್ಬೇಡ್ದು. ಬಂದ್ಲು, ಕಷ್ಟ ಬಿದ್ಲು, ಮಕ್ಳತ್ಲು, ಸಾಕಿದ್ಲು, ಸಲ್ಬದ್ಲು, ಮದುವೆ ಮಾಡಿದ್ಲು, ಅವ್ರ ಒಂದು ಮನೆಗೆ ಬೆಳಗು ಕೊಟ್ಲು, ಹೆಣ್ಮಕ್ಳ ಅವೆಲ್ಲ ಬೆಳಿಬೇಕು. ಅದರಿಂದ ನಾವು ಜಮೀನು ಮಾರೋಕ್ಕೆ ರೆಡಿ ಇಲ್ಲ. ಎಷ್ಟೇ ಕಷ್ಟ ಆಗಲಿ ನಮ್ಮದು ಅಂತ ನಾವು ಉಳಿಸ್ಬೇಕು. ಕಿತ್ಕೋಕು ಬಿಡೋಕ್ಕಿಲ್ಲ, ಮಾರೋಕ್ಕೂ ಇಲ್ಲ. ನಾವು ದುಡ್ಡು ಮಾತ್ರ, ನಾವು ದುಡ್ಡಿನವರಲ್ಲ. ಜಮೀನು ಮನೆ ಮರ್ಯಾದೆ ಪ್ರಶ್ನೆ ಮುಖ್ಯ. ಹಂಗಿರ್ಬೇಕು ನಾವು ಅಂತ ನಾ ಕೇಳ್ಕೊತೀನಿ. ಎಲ್ಲೇ ಆಗಲಿ, ಯಾವ ಮಗಳಿಗೆ ಆಗಲಿ, ಯಾವ ಮಗನಿಗೆ ಆಗಲಿ, ಯಾವ ತಾಯಿ ತಂದೆನೇ ಆಗಲಿ, ಅವ್ರು ಎತ್ತು 9 ತಿಂಗಳು ಹೊತ್ತು ಸಾಕೋದಕ್ಕೆ, ಅವ ಭೂಮಿಯಿಂದ ನಾವು ಈಚೆಗೆ ತಂದದಕ್ಕೆ ಅವ್ರಿಗೆ ಶ್ರಮ ಬಿದ್ದು ನಾವು ಮಾಡ್ಬೇಕದ. ಹಂಗಂತ ಕೇಳ್ಕೊತೀನಿ ನಾನು. ಅಂದ್ರೆ ಬೆಳಿತೀರಾ, ಇಲ್ಲ ಅಂತಂದ್ರೆ ಕೂಲಿನ ನಾರಿನ ಮಾಡಿ ನಿಮ್ಗೆ ಏನು ಕೆಲಸ ಗೊತ್ತಿಲ್ಲ. ಗೊತ್ತಿಲ್ಲ. ನಮ್ಮ ತಾತ ಮಾಡಿದ್ದು ನಾವು, ನಮ್ಮ ಅತ್ತೆ ನಮ್ಮ ಮಾವ ಕೊಟ್ಟದ್ದು, ನಮ್ಮ ಮನೇಲಿ ನಮ್ಮ ತಾತ ಮಾಡೋದು ಅವ್ರು ಉಳಿಸ್ಕೊತಾರೆ. ನಮ್ಮ ಅತ್ತೆ ನಮ್ಮ ಮಾವ ನಮಗೆ ಕೊಟ್ಟದ್ದು ನಾವು ಉಳಿಸ್ಬೇಕು. ಅದೇ ನಾವು ಸತ್ರು ನಮಗೆ ಮರ್ಯಾದೆ ಸಿಕ್ಕುದು, ಅದೇ ಸಾರ್ಥಕ. ಈ ಭೂಮಿ ಮೇಲೆ ಹುಟ್ಟು ಬಂದದಕ್ಕೆ ಅದು ಉಳಿಸಿ ನಾವು ಸತ್ತರೆ ಸಾರ್ಥಕ. ನಾವು ಅವ್ರು ಕೊಟ್ಟದ್ದು ಮಾರ್ಕೊ ತಿಂದು ದುಡ್ಡು ಇಸ್ಕೊಂಡು ಮಜಾ ಮಾಡಿ ನಾವು ಜೀವ ಬಿಟ್ರೆ ನಾವು ಓದುತ್ತಾವು ನೆಮ್ಮದಿಲ್ಲ, ಅದು ಸಾರ್ಥಕನೂ ಆಗೋದಿಲ್ಲ, ಮನ್ಸ ಅಂತೂ ಅನ್ನಿಸ್ಕೋದಿಲ್ಲ ಅಲ್ವೇ? ಅಲ್ಲಮ್ಮ, ಈಗ ಅವ್ರು ಬಿಡೋದೇ ಇಲ್ಲ, ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಬಿಟ್ಟವ್ರೆ ಸರ್ಕಾರ ಕೇಳಿದ್ರೆ ಏನು ಹೇಳ್ತೀರಾ? ಸರ್ಕಾರ ಕೇಳಿದ್ರೆ ನಾವು ನಿಂತ್ಕೊಂಡ್ರೆ ಈಗ ನಾವು ಎಲ್ಕ ಅಂತ ನಾವು ಇದು ಮಾಡೋದಿಲ್ಲ. ನಮ್ಮ ಜಮೀನ್ ಹತ್ರ ಬಂದವ್ರೆ ಯಾವ ಮಗ ಬಂದ್ರು ಕೊಂಡ್ಕೋತೀನಿ ಅಂದ್ರೆ ನಾನು ಮಾತ್ರ ಬಿಡು ಮಗಳೇ ಅಲ್ಲ. ನಾನೇನಿದ್ರು ನನ್ನ ಮಗನ ಬೆಳೆಸ್ಬೇಕು, ನನ್ನ ಮಗ ನಮ್ಮ ಹೆಸರು ತರಬೇಕು, ಅವನ ಹೆಸರು ತರಬೇಕು. ಆ ಥರ ನಮ್ಮ ಅಪ್ಪನ ಹಂಗೆ ನಾವು ಹಂಗೆ. ಇಲ್ಲಿ ಯಾವ ಥರ ಕಷ್ಟ ಬಿಡ್ತಾವೆ ಅಂದರೆ, ಮನೆ ಜಮೀನು ಉಳಿಸ್ಬೇಕು, ನಮ್ಮ ಅತ್ತೆ ಮಾವನ ಹೆಸರು ಉಳಿಸ್ಬೇಕು, ದೀಪ ಹಚ್ಕೋಬೇಕು ಮಗ. ನನಗೆ 4 ಜನ ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ, ಅವ್ನಿಗೆ ಉಳಿಸ್ಬೇಕು ಅಂತ ನಾನು ಒಂದಿಷ್ಟಾಗ್ಲೂ ನಾನು ಇದು ಮಾಡಲಿಲ್ಲ. ನಾನು ಹುಟ್ಟ ಬೆಳೆಯ ನನಗೆ ಕಷ್ಟನೇ ಬಂದಿರೋದು, ಆದರೂ ಎದುರಲೂ ಇಲ್ಲ. ನನಗೆ ಕಷ್ಟ ಕೊಟ್ಟಿದ್ದೆ ಭಗವಂತ ಅಂತ ನಾನು ಎದುರ್ಕೋಲೂ ಇಲ್ಲ, ಏನಿಲ್ಲ. ನಾನು ಹಂಗೆ ಹೋಯ್ತಾವನಿ. ದೇವ್ರು ಆರೋಗ್ಯ ಕೊಟ್ಟವ್ರು ನನಗೆ. ಕೂಲಿನ ನಾರಿನ ಮಾಡ್ತೀವಿ, ತಗೋಗಲ್ಲಿ ನೆಮ್ಮದಿಯಾಗ ಅಂಬ್ಲಿ ಗಂಜಿ ಆಗಲಿ, ನಮ್ಮ ಮನೆ ನಮ್ದಿದು ಅಂತ ಅದು ಮಡಿಕೊಂಡು ನಾವು ನೆಮ್ಮದಿಯಾಗ ಗಂಜಿ ಕುಡಿದು ನಿದ್ದೆ ಮಾಡ್ತೀವಿ. ಬೇರೆ ಮನೇಲಿ ಹೋಗಿ ನಾವು ಚಿನ್ನ ಕೊಟ್ಟುಂಡ್ರು ನಮಗೆ ನೆಮ್ಮದಿ ಇಲ್ಲ. ನಮ್ಮದು ಕಲ್ಲೆ ಆಗಲಿ ಮುಳ್ಳೆ ಆಗಲಿ ನೆನಿಲಿ ತುಳಸಿ ಬೆಳಿತೀವಿ. ತುಳಸಿ ನಾವು ಚನ್ನಪಟ್ಟಣ ತಾಲೂಕಿನವ್ರು. ನಮಗೆಲ್ಲ ಸ್ವಲ್ಪ ಅದೇ. ನಾವು 4 ಜನ ಗಂಡು ಮಕ್ಕಳು, ನಮ್ಮ ಭಾವ ಮೈದು. ನಾವು ಕೊಡಲ್ಲ, ಏನೇ ಆಗಲಿ ನಾವು ಕೊಡಲ್ಲ. ಕೊಟ್ಟು ನಾವು ಬದುಕೋದೇ ಇಲ್ಲ. ಈಗ ಅದಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದ್ದಾವೆ. ಈಗ ಆ ಸರ್ಕಾರ, ಕುಮಾರಸ್ವಾಮಿ ಆಗಿರ್ಬೋದು, ಪಾಪ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಸರ್ಕಾರದವ್ರು ನಾನು ಮಾಡೇ ಮಾಡ್ತೀನಿ ಅಂತ ಮಾಡ್ತೀನಿ ಅಂದ್ರೆ, ನಮ್ಮ ತಾತಂದು ನಮ್ಮದು ಜಮೀನು ನಮ್ಮ ಮನೆ, ಯಾವ ಮಗನೂ ಬಂದಲ್ಲೇನು ಪಿಟ್ಕಾಯಿಸುವಷ್ಟಿಲ್ಲ, ನಾವು ಬಿಡೋದು ಇಲ್ಲ. ಏನೇ ಆಗಲಿ ನಮ್ಮ ಹೊಲ ಮನೆ ನಾವು ಬಿಡು ಮಕ್ಕಳೇ ಅಲ್ಲ. ಹಳ್ಳಿ ಕಡೆಯವ್ರು ನಾವು, ಸಿಟಿ ಕಡೆಯವ್ರು ಹೆಂಗೋ ಗೊತ್ತಿಲ್ಲ, ಹಳ್ಳಿ ಕಡೆ ಮಾತ್ರ ಬಂದರೆ ಏಟೆ ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕು ಅಷ್ಟೇ. ನಾವು ಕೊಡ್ತೀವಿ, ಯಾಕೆ? ನಮ್ದು ಅದು, ನಾವು ಕಷ್ಟ ಬಿದ್ದು ಊಟ ಬೆಳೆಯ ಅಲ್ವೇ? ತಲೆ ಬಾಗ್ತೀವಿ, ಬಾಗ್ದೇನೆ ನಮ್ಮ ತವಿ ಕಿತ್ಕೋತೀವಿ ಅಂದ್ರೆ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇರ್ಪಾಕ್ಸಿಪುರ ಹೋಬಳಿ, ರಾಮನಗರ ಜಿಲ್ಲೆ. ಆಗ ಬೆಂಗಳೂರು ಇತ್ತು, ಈಗ ರಾಮನಗರ ಜಿಲ್ಲೆ. ಕುಮಾರಸ್ವಾಮಿ ಇರೋ ಊರೇ ಅದು. ಐನೂರು ಅಣ್ಣವರು ಅಂತ ನಾನು ಅನ್ನೋದಿಲ್ಲ, ಅವ್ರು ಇರೋದು ಊರದು ಅಲ್ವೇ? ಆ ಕಡೆಯವ್ರು ಆದಮೇಲೆ ನಾವು ಎದುರು ಮಕ್ಕಳೇ ಅಲ್ಲ. ಈಗ ಅವರಿದ್ರು, ಇವ್ರು ಬಂದವ್ರು. ಈಗ ಇವ್ರು ಬಂದು ಏನೇನು ಮಾಡ್ತಾರೆ ಅಂತ ಚೆಕ್ ಮಾಡಿ ನೋಡ್ತೀವಿ. ನಡೆಸ್ಕೊ ಹೋಯ್ತಾರೆ ಅಂದ್ರೆ ನಾವು ಒಳ್ಳೇದು ಮಾಡ್ತೀವಿ. ಅವ್ರು ನಡೆಸ್ದೆ ನಮಗೆ ಚಿತ್ತಪತಿ ಮಾಡ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡೋದಿಲ್ಲ. ನಮ್ಮೂರ ಕಡೆ ನಾವು ಓಟ್ನೂ ಹಾಕ್ಸೋದಿಲ್ಲ. ಎಲ್ಕ ಸಾರು ಒಟ್ಟನೆ ಹೊಡೆದ್ಬಿಟ್ಟು ಓಟ್ನೆ ಹಾಕ್ಸೋದಿಲ್ಲ. ನಾನು ಅಷ್ಟು ಕೆಲಸ ಮಾಡ್ತೀನಿ. ಬೇಕಂದ್ರೆ ನಾವು ಕಿತ್ಕೋಕಿಲ್ಲ.
ಬಡವ್ರ ಬಗ್ಗೆ ಮೋಸ ನಡಕ್ಕಿಲ್ಲ ಅಲ್ಲಿ ಅಲ್ವೇ. ಹಾಂ, ಬಡವ್ರ ಬಗ್ಗೆ ಹೆಂಗೆ ಎಷ್ಟು ಕಷ್ಟ ಬಿಡ್ತಾವ್ರೆ ನಮಗೆ ಗೊತ್ತು. ನಾವು ಬಡವ್ರಾಗಿ ಹುಟ್ಟಿವಿ, ನಮಗೆ ಗೊತ್ತು. ಜಮೀನೊಂದೇ ಆಸ್ತಿ ನಿಮ್ದು. ಈಗ ಜಮೀನು ಉಳಿಸ್ಕೋಬೇಕು ಅಂತ ನಾವು ಯಾವ ಅವತಾರ ಇದು? ಯಾಕೆ ದೇವ್ರು ನಮ್ಗೆ ಹಿಂಗೆ ಮಡಗಿರೋದು? ನೀನು ಮಾತ್ರ ಇಷ್ಟು ಚೆನ್ನಾಗಿ ಬಟ್ಟೆ ಹಾಕೊಂಡು ಹಿಂಗೆ ಬಂದಿದ್ಯಲ್ವೇ? ನಾವು ಎಷ್ಟೇ ಕಷ್ಟ ಬಿದ್ದರೂ ಹಿಂಗೆ ಬಂದೀವಲ್ಲ, ಹಿಂಗಿವಲ್ಲ. ಯಾಕೆ ಕೊಟ್ಟಿರೋದವನು? ಯಾಕೆ ಮಕ್ಕಳು ಮರಿಗೆ ಸ್ನಾನ ಮಾನ ಉಳಿಸು, ಕಷ್ಟ ಬೀಳು ನೀನು, ಸ್ನಾನ ಮಾನ ಉಳಿಸಮ್ಮ ಅಂತ ಬರ್ತ್ ಕಳ್ಸವ್ ನಿನ್ಗೆ. ಆಹಾ, ಸ್ನಾನ ಮಾನ ಉಳಿಸಮ್ಮ, ಮಕ್ಕಳು ಮರಿಗೆ ನೀನು ಕಷ್ಟ ಬೀಳು, ಅದು ನನಗೆ ಗೊತ್ತಿಲ್ಲ ಅಂತ ಬರ್ದವನೆ ಅಲ್ವೇ. ಮದುವೆ ಆಗಿದೆಯಾ, ಮಕ್ಳು ಎತ್ತಿದ್ಯಾ, ಯಾಕೆ ಸ್ನಾನ ಮಾನ ಉಳಿಸೋರ್ಗೆ ಫಸ್ಟು ಅಂತ ಕಳಿಸೋನು. ನನ್ನೊಬ್ಬಳಿಗೆ ಹೇಳ್ಕೊತೀನಿ ನಾನು. ನಾವು ಹುಟ್ಟ ಬೆಳೆ ನನಗೆ ಕಷ್ಟನೇ. ನನಗೆ 4 ಜನ ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ. ಒಂದು ಹುಡುಗಿ ಮದುವೆ ಮಾಡಿದ್ಮೇಲೆ ನಮ್ಮ ಯಜಮಾನ್ರು ತೀರೋದ್ರು. ಈಗ ಎಲ್ಲ 8 ಜನ ಮೊಮ್ಮಕ್ಕಳು. ಇವತ್ತವರೆಗೆ ಇದೇ ರೈತರಾಗಿ ಕೆಲಸ ಮಾಡ್ತಿದ್ದೀರಾ? ಬೆಳಿತಾನೆ ಇದ್ದೀರಾ? ಬೆಳಿತಾರ ನನ್ನ ಮಕ್ಕಳು, ಕಷ್ಟ ಬೀಳ್ತಾರ. ಈಗ ಮಳೆಯಲ್ಲಿ ನೆನ್ಕೋ ಸೊಪ್ಪು ಕುಯ್ತಾರ ನನ್ನ ಮಕ್ಕಳು. ನನ್ನ ಮಗ 3 ಗಂಟೆ ರಾತ್ರಿಯಲ್ಲಿ ನನ್ನ ಮಗ ಎದ್ದೋಗಿ ಬೇರೆ ಊರಲ್ಲಿ ಮೂಟೆ ಕಟ್ಟಾಕ್ಬೇಕು. ಆನೆ, ನಮ್ಮೂರಲ್ಲಿ ಆನೆ ಕಾಟ ಅವೆಲ್ಲ ಇರುವಾಗ ನಾವೆಷ್ಟು ಕಷ್ಟ ಬೀಳ್ತೇವೆ ಅಂತ ಗೊತ್ತಾಯ್ತದೆ ತಾನೆ. ನೋವಾಗ್ತದೆ. ಈಗ ಅದೇನಕ್ಕೆ ಮಾಡ್ತಾವ್ರೆ ಅಂತ ನಮಗೂ ನೋವಾಯ್ತದಲ್ಲ. ಅದು ಮಾಡೋಂಗಿಲ್ವಲ್ಲ. ನಮ್ಮ ಬಡವ್ರಿಗೆ, ನಮ್ಮ ರೈತರಿಗೆ ಮಾಡ್ಬಿಟ್ಮೇಲೆ ತಿರ್ಗಿ ನಾವೆಲ್ಲೇ ಹೋಗಿ ದುಡ್ಕೊಂತೀರಿ. ಜಾಗ ಇದೆ ನಮ್ಗೊಂದು ಅರ್ಧ ಎಕರೆ ಐತಮ್ಮ. ಹಾಂ, ಅದನ್ನು ಕಿತ್ಕೊಬಿಟ್ರೆ ಇನ್ನೆಲ್ಗೆ ಹೋಗೋಣ ಅಂತ ಹೇಳಿ. ಹಾಂ, ಅದಕ್ಕೆ ನಾವೇನು ಹೇಳೋಣ? ನಾವು ಸರ್ಕಾರ ಕೇಳ್ಕೊತಾ ಇದ್ದೀವಿ, ನಮ್ಗಿರೋದು ಅರ್ಧ ಎಕರೆ ಭೂಮಿ, ಏನು ಕಿತ್ಕೊಂಡ್ರೆ ನಾವೇನು ಮಾಡೋಣ ಅಂತ. ಏನೇನು ಬೆಳಿತೀರಾ? ನಾವು ರಾಗಿ ಒಂದೇ ಬೆಳೆಯೋದು. ಅಲ್ಲ, ಇವಾಗ ನೀವು ಅದನ್ನೇ ನಂಬ್ಕೊಂಡು ಜೀವನ ಅದನ್ನೇ ನೆಮ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈಗ ಬೆಳೆ ಬರ್ತಿರ್ತಾನೆ ಜೀವನ. ಹೌದು. ಇವಾಗ ಎಲ್ಲಿ ರಾಮನಗರದಿಂದ ರಾಮನಗರದಿಂದ ಬರ್ತೀವಿ, ಡೈಲಿ ಬರ್ತೀವಿ. ಇಲ್ಲಿ ಬಂದು ಬಿಲ್ಪತ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಈ ಟೌನ್ಶಿಪ್ ವಿಚಾರವಾಗಿ ಹೇಳೋದಾದ್ರೆ, ಟೌನ್ಶಿಪ್ ವಿಚಾರ ಏನವ ಹೇಳೋಣ ನಾವು? ನಮ್ಗೇನು ಹಳ್ಳಿ ವಿಚಾರ ಅಷ್ಟೇ ಗೊತ್ತು. ಟೌನ್ ಏನು ಹೇಳಿ. ಅದೇ ವಿಚಾರ ಏನು ಅಂತ. ಈಗ ಬೇಡ ಬೆಳೆ ನಮ್ಗೆ ಭೂಮಿ ಕೊಡಕ್ಕೆ ನಮ್ಗೆ ಇದಿಲ್ಲ. ನಮ್ಗೆ ಬೆಳೆ ಬೆಳಿಬೇಕಲ್ಲ. ಬೆಳೆಬೇಕು. ಬೆಳೆಬೇಕು. ಈಗ ಅಲ್ಲಿ ಕೊಟ್ಟು ಅಲ್ಲಿ ತಕೊಂಡ್ಬಿಡು, ಇಲ್ಲ ಇನ್ನೆಲ್ಲಿ ಬೆಳೀರಿ ಅಂತ. ಇನ್ನು ಹೊರಗಡೆ ಎಲ್ಲ ಐತೆ ನಮ್ಮ ಜಾಗ, ಅದನ್ನ ಕೊಟ್ಬಿಟ್ಮೇಲೆ ಅದೇ ತಾನೇ ಮೇನು. ಏನೋ ರೈತರ ಜಮೀನು ಬಿಟ್ಬಿಡ್ಬೇಡ ಮೇಡಮ್. ಅನ್ನದಾತ ನಮಗೆ ಅವ್ರನ್ನಿಲ್ಲ ನಾವೇನಿಲ್ಲ. ಬ್ಯಾಕ್ ಬೋನ್ ಆಫ್ ಅವರ್ ಇಂಡಿಯಾ ಈಸ್ ಫಾರ್ಮರ್ಸ್. ಅವ್ರ ಜಾಗ ಇದು ಮಾಡಿಕೊಡ್ದು ಯಾರನ್ನ ರೈತರಿದ್ದರೆ ನಾವು. ಅಲ್ಲ ಸರ್, ರಾಮನಗರ ಟಾರ್ಗೆಟ್ ಬಿಡಿದಿನೇ ಯಾಕೆ ಸರ್ ಟಾರ್ಗೆಟ್? ಅದೇನೋ ಅದು ರಾಜಕೀಯದವ್ರು ತಿಳ್ಕೊಬೇಕಷ್ಟೇ ಪಾಪ. ಆ ರೈತನ ಬಿಟ್ಬಿಡ್ಬೇಕು ನಮ್ಮ ಪ್ರಕಾರ. ರೈತ ಈಸ್ ಬೆನ್ನೆಲ್ಲಿ ಬಿದ್ದಂಗೆ ಪಾಪ, ಯಾರನ್ನಾಗಲಿ ಆತನಿಂದ ಅನ್ನ ಇಲ್ಲ, ಏನಿಲ್ಲ ಅಷ್ಟೇ. ಇವತ್ತು ಅಲ್ಲಿರೋ ರೈತರು ಕಣ್ಣಲ್ಲಿ ಪಾಪ ಕರೆಕ್ಟ್ ನೋಡಿದ್ವಿ, ನಾವು ಎಲ್ಲ ನೋಡಿದ್ವಿ. ಭಾಳ ತಪ್ಪು ಅದು ಪಾಪ. ಏನೋ ಪಾಪ ಅವ್ರ ಜಮೀನು ಅವ್ರು ಬಿಟ್ಕೊಡ್ಬೇಕು. ಅವ್ರೇನು ಯಾರನ್ನೇನು ಕೇಳ್ತಾ ಇಲ್ವಲ್ಲ. ಏನೋ ಅರ್ಧ ಎಕರೆ 1 ಎಕರೆ ನಮ್ಮ ಇವರೇಳಿ CN ಮಂಜುನಾಥ್ ಸರ್ ಹೇಳ್ದಾರಲ್ಲ, ಜಮೀನಿದೆ ಒಂದು ಆಸ್ತಿ ಏನೋ ಇರುತ್ತೆ, ತಲಾಂತ ಏನೋ ಬೆಳ್ಕೊಂಡು ತಿಂತಾರೆ, ಎಲ್ಲ ಮಾರ್ಕೊಂಡ ಮೇಲೆ ಏನು ಪ್ರಯೋಜನ? ಅವ್ರು ಮಂಜುನಾಥ್ ಸರ್ ಹಂಗೆ ಹೇಳಿ, ನಮ್ಮ ಡೈರೆಕ್ಟ್ರು ಜಯದೇವ ಅವರು. ಏನೋ ಅರ್ಧ ಎಕರೆ 1 ಎಕರೆ ಇದೆ, ಏನೋ ಅದ್ರಲ್ಲಿ ಬೆಳ್ಕೊಂಡು ತಿಂತಾರೆ ಪಾಪ. ಮಾರ್ಕೊಂಡ ಮೇಲೆ ಏನಿದೆ ಹೇಳಿ? ಕಾಸಿರತ್ತಾ? ಕಾಸಿರಲ್ಲ. ಜಮೀನು ಇದ್ರೆ ಬೆಳ್ಕೊಂಡು ತಿಂತಾರೆ ಅಂತ ನಮ್ಮ ಡಾಕ್ಟರ್ ಸಾಹೇಬ್ ಕರೆಕ್ಟಾಗಿ ಹೇಳಿದ್ರು. ಈಗ ಕೆಲಸ ಅಂತ ಗೊತ್ತಿರೋದು ಅವ್ರಿಗೆ ಅಷ್ಟೇ. ಅದೇ ಬಿಟ್ರೆ ಇನ್ನೇನು ಬರುತ್ತೆ? ಏನಿಲ್ಲ. ಈಗ ಜಮೀನು ಇತ್ತು ಅಂದ್ರೆ ಅವರು ದೊಡ್ಡ ಮನುಷ್ಯ. ಅದೇ ಏನೋ ಕಳ್ಕೊಂಡು ಕಾಸು ಯಾರ ಹತ್ರ ಇರಲ್ಲ. ಜಮೀನಿದ್ರೆ ಏನೋ ಅವ್ರ ಜಮೀನಲ್ಲಿ ಬೆಳ್ಕೊಂಡು ತಿಂತಾರೆ. ಅವ್ರಿದ್ರೆ ನಮಗೂ ಊಟ ಅಷ್ಟೇ. ಸರ್ಕಾರ ಯಾಕೆ ಇಷ್ಟು ದೊಡ್ಡ ಏನು ಮಾಡೋಣ ಹೇಳಿ? ನಾವು ಗೆಲ್ಸಿರೋ ಸರ್ಕಾರ ತಾನೇ ಹೇಳಿ. ಅಷ್ಟೇ ನಾನು ಅಷ್ಟು ಏನು ಮಾಡೋಕ್ಕಾಗಲ್ಲ. ಗ್ಯಾರಂಟಿಗಳು ಬೇರೆ ಕೊಟ್ಟಿದ್ದಾರೆ. ಏನು ಬರೋರು ಬರ್ತಾ ಇದೆ, ಬರೋರು ಇರೋರಿಗೆ ಇಲ್ಲ. ಹೇಳಿ, ಬಸ್ ಫ್ರೀ ಮಾಡಿದ್ದಾರೆ, ಗಂಡಸರಿಗೆ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ. ಆ ಕಾಸು ಅದ್ರಲ್ಲಿ ಬರುತ್ತೆ ಅಷ್ಟೇ. ಇನ್ನೇನು ಹೇಳಿ? ಏನು ಪ್ರಯೋಜನ ಇಲ್ಲ ಅಷ್ಟೇ. ನೆಕ್ಸ್ಟ್ ಏನೋ ಚೇಂಜ್ ಬರಬೇಕು. ಅಲ್ಲ ಸರ್, ಕನಕಪುರದಲ್ಲೂ ಜಾಗ ಇರುತ್ತಲ್ಲ, ಅದನ್ನ ಯಾಕೆ ಅಲ್ಲಿ ಮಾಡಲಿಲ್ಲ? ನೆಕ್ಸ್ಟ್ ಏನಾರ ನಮ್ಮ ತಮಿಳು